ಹಾಗಾಗಿ ನಮ್ಮ ಸಂಘಟಕರಾದ ಹಿರಿಯ ಮನಸ್ಸರಾದ ಅವರು ನಮ್ಮ ಭಾಸ್ಕರ್ ಅವರು ಕೂಡ ಎಲೆಕ್ಷನ್ ಗೆಲ್ಲೋದಕ್ಕೆ ಪಾದಯಾತ್ರೆ ಹೋಗಿದ್ದಾರೆ. ಹಾಗಾಗಿ ಅವರು ಕೂಡ ಸೆಂಟ್ರಿ ಅವರು ಕೂಡ ಗೋವಾದಲ್ಲಿ ಉಳಿಸೇವಾಗಿ ಹೋಗಿದ್ದಾರೆ. ಡಿಸ್ ಪ್ರಾಬ್ಲಮ್ ಮತ್ತೆ ಎಲೆಕ್ಷನ್ ಎಲ್ಲ ಗೆಲ್ಲಿ ಅಂತ ಹೋಗಿದ್ದಾರೆ ಬೇಡ್ಕೊಳ್ಳೋಕೆ ಗೋವಾದಲ್ಲಿ. ಸೊ ಅವರೆಲ್ಲ ಅನುಪಸ್ಥಿತಿಯಲ್ಲಿ ಈಗ ಇವತ್ತು ಎಲೆಕ್ಷನ್ ನಡೀತಾ ಇದೆ. ಇಷ್ಟು ದಿನ ನಾನು ಜೈಶಾರ್ ಅವರು ಹಾಗೂ ಮತ್ತೆ ನಮ್ಮ ಸಚ್ಚಿ ಅವರು ಟೆಕ್ನಿಕಲ್ ಹೀರೋ ಸಚ್ಚಿ ಹಾಗೂ ಎಲ್ಲ ನಾವು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅನ್ಕೊಂಡಿದ್ದೀನಿ. ಕೆಲವೊಂದು ತಪ್ಪುಗಳಾಗಿದ್ದಾವೆ, ನೀವು ಕ್ಷಮಿಸಿದಿರಿ. ಕೆಲವೊಂದು ಎಲ್ಲ ಮಾತುಕತೆಗಳು ನಡೆದಿದ್ದಾವೆ. ದಯವಿಟ್ಟು ಅದನ್ನು ಹೊಟ್ಟೆಗೆ ಹಾಕೊಂಡು ಇಷ್ಟೆಲ್ಲ ಮಾಡಿದ್ದೀವಿ. ದಯವಿಟ್ಟು ನಮ್ಮಲ್ಲಿ ಕ್ಷಮೆ ಕೋರ್ತಾ ಈಗ ಹೊಸ ಆರ್ಗನೈಸೇಷನ್ ಟೀಮ್ ಸೆಲೆಕ್ಟ್ ಆಗಿದೆ. ಮೊದಲನೇ ಟೀಮ್ ಯಾರ್ಯಾರಪ್ಪ? ಇದು ನಾಗಂದು, ನಾಗಣ್ಣ, ಶ್ರೀಕಾಂತ್ ಮತ್ತು ಪಟೇಲ್ ಇದು ಒಂದು ಗುಂಪು. ಭಾಸ್ಕರ, ಶಂಕರ ಮತ್ತು ಮಂಜು ಇದು ಎರಡನೇ ಗುಂಪು. ಈ ಎರಡು ಟೀಮ್ಗಳಲ್ಲಿ ಯಾರು ರೆಪ್ರೆಸೆಂಟೇಟಿವ್ ಇಲ್ಲ, ಬನ್ನಿ ನೀವು ಮುಂದೆ ಬನ್ನಿ. ಈಗ ಎರಡು ಟೀಮ್ಗೂ ನಾವು ತುಂಬಾ ಒಂದು ಆಭಾರಿಯಾಗಿರ್ತೇವೆ. ಒಳ್ಳೆ ಆರ್ಗನೈಸ್ ಮಾಡಿಕೊಂಡು ಈ ಟೀಮ್ನ ಮತ್ತು ಈ ಕ್ರಿಕೆಟ್ ತಂಡದ ಒಂದು ಹೆಸರನ್ನ ಮುಂದೆ ತಗೊಂಡೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರೇ ಬರಲಿ ನಮ್ಮವರೇ, ದಯವಿಟ್ಟು ಕೋಆರ್ಡಿನೇಷನ್ ಮಾಡಿಕೊಂಡು ನಾವು ಹಿಂದೆ ಇರ್ತೀವಿ. ದಯವಿಟ್ಟು ಯಾವುದೇ ಒಂದು ಕಿತ್ತಾಟ ಬರದೆ ಇದನ್ನೂ ಇಂಪ್ರೂವ್ ಮಾಡ್ಕೊಳ್ಳೋ ಹೋಗೋ ಅಂತ ಗಮನ ಕೊಡಿ. ಆಮೇಲೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ದಯವಿಟ್ಟು ಒಂದು ಹೇಳ್ಬಿಡ್ತೀನಿ, ಯಾಕಂದರೆ ಒಂದು ಇರಲಿ ಅಂತ. ಆಟಗಾರರ ಜವಾಬ್ದಾರಿಗಳು: ಸಂಘಟಕರಿಗೆ ಗೌರವ ನೀಡಿ. ನಾವೆಲ್ಲರೂ ಅವರನ್ನು ಮಾತ್ರ ನಿರ್ಧರಿಸಿ ಆಯ್ಕೆ ಮಾಡಿದ್ದೇವೆ. ದಯವಿಟ್ಟು ಪ್ರತಿಯೊಬ್ಬರು ಪರಸ್ಪರ ಗೌರವ ಕೊಟ್ಕೊಂಡು ಆಡಿ. ಒಂದೊಂದು ಮಾತು ಬರುತ್ತೆ ಹೋಗುತ್ತೆ, ಅಲ್ಲಿಗೆ ಮರೆತುಬಿಡಿ. ನನ್ನ ಒಂದು ಮಾತು ಅಷ್ಟೇ. ಸಮಸ್ಯೆಗಳಿದ್ದರೆ ಮುಖ್ಯ ಗುಂಪಿನಲ್ಲಿ ಸಂದೇಶ ಕಳುಹಿಸಿ ಮತ್ತು ಪ್ರಶ್ನೆಗಳನ್ನು ಕೇಳಿ. ನಿಮ್ಮನ್ನ ನಡುವೆ ಗುಂಪು ಮಾಡಿಕೊಂಡು ಚರ್ಚೆ ಮಾಡಬೇಡಿ. ರಾಜು, ನಿಮ್ ನಡುವೆ ಗುಂಪು ಸಹ ಮಾಡ್ಕೋಬೇಡಿ. ದಯವಿಟ್ಟು ನಾವೆಲ್ಲ ಒಂದೇ, TCB ಒಂದೇ. ಈಗ ತಾನೇ ಚಿಗುರ್ತಾ ಇದೀವಿ, ಬಟ್ ಒಳ್ಳೆ ಕ್ರಿಕೆಟ್ ಆಡೋವಂಥ ದಾಪುಗಾಲಿಟ್ಟಿದ್ದೀವಿ. ಅದನ್ನ ಬೆಳೆಸ್ಕೊಂಡು ಹೋಗಿ ದಯವಿಟ್ಟು. 3, ನಿಮಗೆ ಹೆಚ್ಚಿನ ಕಾಳಜಿಗಳಿದ್ದರೆ ನೇರವಾಗಿ ಯಾವುದೇ ಸಂಘಟಕರಿಗೆ ಸಂದೇಶ ಕರೆ ಮಾಡಿ ಚರ್ಚಿಸಿ. ನಿಮ್ಗೇನೇ ಡೌಟ್ಸ್ ಇದ್ದರೆ ಆರ್ಗನೈಸರ್ಸ್ನ ಕರೆ ಮಾಡಿ. ಗೊತ್ತಾಗಿಲ್ಲ ಅಂದರೆ ಹಿರಿಯರನ್ನ ಬೇರೆಯವ್ರನ್ನ ಕರೆಕ್ಟ್ ಮಾಡಿ ಚರ್ಚಿಸ್ಕೊಂಡು ಆಮೇಲೆ ಮಾತಾಡಿ. ಯಾರ ಮನಸ್ಸಿಗೂ ಹರ್ಟ್ ಆಗೋ ರೀತಿ ದಯವಿಟ್ಟು ನಡ್ಕೋಬೇಡಿ. ನೆನಪಿಡಿ, ಸಂಘಟಕರು ಪಂದ್ಯಾವಳಿಗಳನ್ನು ಆಯೋಜಿಸಲು TCBಯನ್ನು ಉತ್ತಮಗೊಳಿಸಲು ಸಾಕಷ್ಟು ಸಮಯವನ್ನು ಕಳೆಯುತ್ತಿದ್ದಾರೆ. ನಾವೇ ಆಗಲಿ, ಇನ್ನು ಮುಂದೆ ಬರೋರಾಗಲಿ, ಅವರು ತುಂಬ ಎಫರ್ಟ್ ಆಗಿ ಕೆಲಸ ಮಾಡ್ತಿರ್ತಾರೆ. ಎಲ್ಲರೂ ಸಪೋರ್ಟ್ ಮಾಡಿ. ನೀವು ಯಾವುದೇ ಉತ್ತಮ ಯೋಜನೆ ಹೊಂದಿದ್ದರೆ ದಯವಿಟ್ಟು ಸಂಘಟಕರನ್ನು ಸೂಚಿಸಿ. ನಿಮ್ಮಲ್ಲಿ ಏನಾದರೂ ಹೊಸ ಒಂದು ಯೋಜನೆಗಳಿದ್ದರೆ ದಯವಿಟ್ಟು ಆರ್ಗನೈಸರ್ಸ್ನ ಮೀಟ್ ಮಾಡಿ, ಗ್ರೂಪಲ್ಲಿ ಚರ್ಚೆ ಮಾಡಿ. ನಿಮ್ಮ ಒಂದು ಹೇಳಲಿಕ್ಕೆ ನೀವು ಸಂಪೂರ್ಣ ಸ್ವತಂತ್ರ ಆಗಿರ್ತೀರಿ. ಇಷ್ಟು ಹೇಳ್ತಾ ಇನ್ನೊಂದು ಅವ್ರದ್ದು ಆರ್ಗನೈಸರ್ಸ್ದು ಕೂಡ ಅವ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಇದೆ. ಆರ್ಗನೈಸರ್ಸ್ದು ರೆಸ್ಪಾನ್ಸಿಬಿಲಿಟಿ ಅದರಲ್ಲಿ ಕಳಿಸಿ. ಅದ್ರ ಹಿಂದೆನೆ ಅಲ್ವಾ? ಇಲ್ಲ ಬಂದಿಲ್ಲ ಅಲ್ಲ, ಇದರಲ್ಲಿದೆ ಮೊಬೈಲ್ ಇದೆ. ಅಲ್ಲ, ಒಂದು ಮಾತು ಹೇಳಿ. ಆಮೇಲೆ ಇನ್ನೊಂದು, ಹೊಸ ಆರ್ಗನೈಸರ್ ಯಾರೇ ಬಂದರೂ ಕೂಡ ನೀವು ಹೊಸ ಯೋಜನೆಗಳ ನಿಮ್ಮ ಮೈಂಡಲ್ಲಿ ಇರುತ್ತೆ. ಯಾರಾದರೂ ಸ್ಪಾನ್ಸರ್ ಮಾಡಿಸ್ಬೋದು, ಬಾಲು ಬ್ಯಾಟು ಅಥವಾ ಇದೆ. ಆ ಸ್ಪಾನ್ಸರ್ಸ್ ಬಂದು ಇಲ್ಲಿ ಇದು ಅಧಿಕಾರ ಚಲಾಯಿಸೋ ಹಾಗಿಲ್ಲ. ನೀವೇ ಜವಾಬ್ದಾರಿ ಅದಕ್ಕೆ. ದಯವಿಟ್ಟು ಅದೊಂದು ಮಾತ್ರ ಇಲ್ಲಿ ಅಲೋ ಇಲ್ಲ. ನೀವು ಅದನ್ನೇ ಬೆಳೆಸ್ಕೊಂಡು ಹೋಗಿ ದಯವಿಟ್ಟು. ನನ್ನೊಂದು ಸಲಹೆ ಅಷ್ಟೇ. ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಬಿಡೋದು ನಿಮ್ಮ ಕೆಲಸ. ಬಟ್ ಟೀಮ್ನ ಒಂದು ಆರೋಗ್ಯ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಅವರು ಏನಾರ ಮ್ಯಾಚ್ಗಳಿದ್ದಾಗ ಅವ್ರಿಗೆ ಏನು ಗೌರವ ಕಳಿಸ್ತಾರೆ. ಸಾಮಾನ್ಯ ಆಟಗಾರರಿಗೆ ಹೆಚ್ಚಿನ ಆದ್ಯತೆ ನೀಡಿ. ರೆಗ್ಯುಲರ್ ಪ್ಲೇಯರ್ಸ್ಗೆ, ರೆಗ್ಯುಲರ್ಸ್ ಯಾರು ಜಾಸ್ತಿ ಬರ್ತಾ ಇದ್ದಾರೆ ಅವ್ರಿಗೆ ಜಾಸ್ತಿನ ಪ್ರಯಾರಿಟಿ ಕೊಡಬೇಕಾಗ್ತದೆ. ಬಂದವರು ನಮಗೆ ಸಾಮಾನ್ಯ ಆಟಗಾರ ಆಗೋವರೆಗೂ, ಆಮೇಲೆ ಅವ್ರಿಗೂ ನಾವು ಪ್ರಯಾರಿಟಿ ಕೊಡಲೇಬೇಕು. ಹೊಸಬ್ರು ಯಾರಾದ್ರು ಬಂದವರು. ನೆಕ್ಸ್ಟ್, ಮೈದಾನದಲ್ಲಿ ಘನತೆಯನ್ನು ಕಾಪಾಡಿಕೊಳ್ಳಿ. ಆಟಗಾರರ ನಡುವೆ ಯಾವುದೇ ಸಂಘರ್ಷಗಳನ್ನು ತಡೆಯಿರಿ. ಇದು ಆರ್ಗನೈಸರ್ಸ್ಗೆ ಬಹಳ ದೊಡ್ಡ ಜವಾಬ್ದಾರಿ.
ಅವರಿಬ್ಬರೇ ಎದ್ದಿದ್ರು ಅಲ್ಲ ಹೇಳಿದ್ದೀನಿ, ದಯವಿಟ್ಟು ಆದಷ್ಟು ಸಂಯಮದಿಂದ ಆಟ ಆಡಿ. ಪಟೇಲ್ ಸರ್, ಆಮೇಲೆ ಮಂಜು ಸರ್, ಇನ್ಕ್ಲೂಡಿಂಗ್ ಬಿ ಆಲ್ಸೋ. ಯಾಕಂದ್ರೆ ನಾನೇನು ಸಾಚ ಅಂತ ಹೇಳ್ತಿಲ್ಲ, ನಾನು ಕಲ್ತ್ಕೊಂಡಿದ್ದೀನಿ. ದಯವಿಟ್ಟು ಅದೊಂದು ದಯವಿಟ್ಟು ಒಂದು ನಮ್ಮ ಒಂದು ಘನತೆ ಗೌರವನ ಕಾಪಾಡ್ಕೊಳ್ಳಿ. ಈ ಇನ್ಮೇಲೆ ಬಿಟ್ಬಿಡಿ, ಆರ್ಗನೈಸರ್ ಒಂದು ಘನತೆಯನ್ನ ಅದೇ ರೀತಿ ನಡ್ಕೊಳ್ಳಿ ದಯವಿಟ್ಟು. ಯಾವುದೇ ಹೊಸ ನಿಯಮಗಳಿದ್ದರೆ ಪುಸ್ತಕಕ್ಕೆ ಸೇರಿಸ್ಬೋದು. ನೀವು ಆರ್ಗನೈಸರ್ ಯಾವುದೇ ಹೊಸ ನಿಯಮಗಳಿದ್ದರೆ ಪುಸ್ತಕ ಆ್ಯಡ್ ಮಾಡ್ಬೋದು, ನಿಮ್ಮ ಯೋಜನೆಗಳೇನಾದ್ರು ಇದ್ದರೆ. ಯಾವುದೇ ಆಟಗಾರ ಪ್ರಶ್ನೆಗಳನ್ನು ಕೇಳಿದ್ರೆ ನಿರ್ಧಾರವನ್ನು ಸಮರ್ಥಿಸಲು ಸಂಘಟಕರು ಸಮರ್ಥರಾಗಿರಬೇಕು. ಎಲಿಜಿಬಲ್ ಆಗಿ ಯೋಚನೆ ಮಾಡಿ ಉತ್ತರ ಕೊಡುವಷ್ಟು ನೀವು ಸಮರ್ಥರಾಗಿರಬೇಕು. ಅದನ್ನು ರೂಪಿಸ್ಕೊಳ್ಳಿ, ಇಲ್ಲ ಅಂದರೆ ರೂಪಿಸ್ಕೊಳ್ಳಿ. ಓಕೆ. ನೆಕ್ಸ್ಟ್ ಫೆಬ್ರವರಿ 2026 ಸಂಘಟಕರಾದ ಚುನಾವಣೆಯನ್ನು ನಡೆಸಬಹುದು. ನೆಕ್ಸ್ಟ್ ಎಲೆಕ್ಷನ್ನು ಫೆಬ್ರವರಿ 2026 ನಡೆಯುತ್ತೆ. ಅಲ್ಲಿವರೆಗೆ ಈ ಸಂಘಟಕರ ಅವಧಿ. ಅವ್ರು ಯಾರು ಗೆಲ್ತಾರಲ್ಲ ಅವರೇ ಆರ್ಗನೈಸ್ ಇವಾಗ ನಾವು ಅವರೇ ಅದನ್ನ ನಡೆಸಬೇಕಾದ ಕರ್ತವ್ಯ. ಈಗ ಯಾರು ಹೋಟೆಲ್ ಗೆಲ್ತಾರೆ ಆ ಆರ್ಗನೈಸರ್ ಮಾಡಬೇಕಾಗ್ತದೆ. ಟೂರ್ನಮೆಂಟ್ಗೆ ಆಯ್ಕೆಯಾದ ಆಟಗಾರರು ಕೊನೆಯ ಕ್ಷಣದಲ್ಲಿ ತಪ್ಪಿಸಿಕೊಂಡರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ. ಯಾವುದೇ ಟೂರ್ನಮೆಂಟ್ ಮಹತ್ವ ಟೂರ್ನಮೆಂಟ್ ಇರ್ತದೆ, ತುಂಬಾ ಎಮರ್ಜೆನ್ಸಿ ಸಾವು ನೋವು ಆದ ತಕ್ಷಣದಲ್ಲಿ ಮಾತ್ರನೇ ಅದು ಎಕ್ಸ್ಕ್ಯೂಸ್. ಅನಾವಶ್ಯಕವಾಗಿ ತಪ್ಪಿಸ್ಕೊಂಡ್ರೆ ದಯವಿಟ್ಟು ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ. ಇದು ನನ್ನ ಒಂದು ಎಲ್ಲರದ್ದು ಕೂಡ ಒಪಿನಿಯನ್ ಅದೇ ಇರುತ್ತೆ. ಪಂದ್ಯಾವಳಿಗಳಿಗೆ ಮಾತ್ರ ಬರುವ ಆಟಗಾರರು ಮನೋರಂಜನೆ ಮಾಡಬೇಡಿ. ಇದೊಂದು ಟೂರ್ನಮೆಂಟ್ ಇದ್ದಲ್ಲಿ ಮಾತ್ರ ಬರೀ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಳಕ್ ಬರ್ತಾರಲ್ಲ ಅಂಥವ್ರನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ನಮ್ಮಲ್ಲಿ ಯಾರು ಕಾಣ್ತಾ ಇಲ್ಲ, ಇದ್ರೆ ಮಾತು ಮಾಡಿ. ಏನೇ ಹೇಳಿದ್ರು ಕೇಳ್ಕೊಂಡ್ರ ಹಂಗೆಲ್ಲ ಇಲ್ಲ ಬಿಡಿ. ಯಾರಾದರೂ ಯಾವುದೇ ಪಂದ್ಯಾವಳಿ ಅಥವಾ ಯಾವುದೇ ಸಾಧನಗಳನ್ನು ಪ್ರಯೋಗಿಸಿದರೆ, ಇದು ನಾನು ಹೇಳಿದ್ನಲ್ಲ ಆ ಪಾಯಿಂಟ್, ಯಾರಾದ್ರೂ ಸ್ಪಾನ್ಸರ್ಗಳು ಕೊಟ್ಟರೆ ಅವ್ರು ಬಂದು ಇಲ್ಲಿ ಗ್ರೂಪಿಸಮ್ ಮಾಡೋದು, ಮೆಡಗಾರಿಕೆ, ಸಾರಿ ಎಂತಾರಲ್ಲ, ಇದನ್ನೆಲ್ಲ ನಮ್ದು ನಾವು ಕೊಟ್ಟಿದ್ದು ಅಂತ ಹೇಳ್ಕೊಳ್ಳೋಂಗೆ ಇಟ್ಕೋಬೇಡಿ. ಯಾಕಂದ್ರೆ ಅಲ್ಲಿ ನಮ್ಮ ಅಟ್ಮಾಸ್ಫಿಯರ್ ಹಾಳಾಗುತ್ತೆ ಅಂತ. ಮುಂಚೆ ಒಂದು ಟಾಪಿಕ್ ಹೇಳಿದ್ರಲ್ಲ, ಇವ್ರಿಗೆ ಹೇಳ್ರಿ ಬರೀ ಟೂರ್ನಮೆಂಟ್ ದಿನ ಬರೋದಲ್ಲ. ಆಮೇಲೆ ಇನ್ನೊಂದು, ಸಂಘಟಕರು ಟೂರ್ನಮೆಂಟ್ ನಡೆಯಬೇಕಾದ್ರೆ ಯಾವುದೇ ಅಸಭ್ಯ ವರ್ತನೆಗಳು, ಡ್ರಗ್ಸ್ ಇವೆಲ್ಲ ಯೂಸ್ ಮಾಡೋದಿಲ್ಲ. ಇದು ನಮಗೆ ಗೊತ್ತಿರೋದು. ಇನ್ಮೇಲೆ ಯಾರಾದ್ರೂ ಇದು ಪಾಯಿಂಟ್ಸ್, ವಾಲಿಬಾಲ್ ಪಾಯಿಂಟ್ಸ್ ದಯವಿಟ್ಟು ಹೇಳ್ಬೋದು, ಅದನ್ನ ಸಂಘಟಕರು. ಸೊ ಈಗ ನಮ್ಮ ಈ TCB ಇದರಲ್ಲಿ ತಂಡದ ಒಂದು ಎಲೆಕ್ಷನ್ ಒಳ್ಳೆ ಉತ್ತಮವಾದ ಯಾರು ಕ್ಯಾಂಡಿಡೇಟ್ಸ್ಗಳು ಇದ್ದಾರೆ, ಅದರಲ್ಲಿ ಸಂಯಮನಕ್ಕೇನೋ ಏನಿದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ಕೊಳ್ಳೋಷ್ಟು ದಯವಿಟ್ಟು ಕಲಿತ್ಕೊಂಡು ಮಾಡಿ. ನಾವು ನಿಮ್ಮ ಜೊತೆಗಿರ್ತೀವಿ, ಎಲ್ಲ ಆಟಗಾರರು ಜೊತೆಗಿರ್ತಾರೆ. ಒಳ್ಳೆ ಹೆಸರು ತಗೊಬನ್ನಿ ಅಂತ ಹಾರೈಸ್ತಾ ಈ ಒಂದು ಎಲೆಕ್ಷನ್ನ ನಡೆಸಬೇಕಾಗಿ ಮೊನ್ನೆ ಸಚಿನ್ ಅವರ ಅಂದಾಜಾಗಿ 21 ಜನ ರಿಜಿಸ್ಟರ್ ಮಾಡಿದ್ದಾರೆ. ಅಂದ್ರೆ ಆನ್ಲೈನ್ ಅಲ್ಲಿ ನಾವು ವಾಟ್ಸಪ್ ಅಂತ ಹೇಳಿ ಅದು ಕೆಲವೊಂದು ರಿಪೀಟೆಡ್ ಆಗಿದೆ. ಅದನ್ನೆಲ್ಲ ಇಲ್ಲೂ ಕೂಡ ಬಂದಿದ್ದಾರೆ. ಎಕ್ಸಾಂಪಲ್ ರಾಜ್ಯ ಆಗಿರ್ಬೋದು, ಸಂತು ಆಗಿರ್ಬೋದು, ಅವ್ರದ್ದೆಲ್ಲ ಒಂದೇ ಓಟೆ ತಗೊಳ್ಳೋದು. ಅದು ಬಿಟ್ಟು ಟೋಟಲ್ ಆಗಿ 14 ಜನ. ಎಕ್ಸಾಂಪಲ್ ಅವ್ರು ಯಾರು ಅಂತ ಹೇಳ್ಬಿಡ್ತೀನಿ. ದರ್ಶನ್ ಅವ್ರು ಯಾರು ಬಂದಿಲ್ಲ. ಲೋಕೇಶ್ ಎಂಬಸ್ ಅಪಾರ್ಟ್ಮೆಂಟ್ ಅವರು, ಮಹೇಶ್ ಹೊಸಕೋಟೆ, ಧನರಾಜು, ಮತ್ತು ಚಂದು, ಹರಿ, ಶಿವಣ್ಣ ಇಲ್ಲೇ ಇದ್ದಾರೆ, ಅವ್ರದ್ದು ಹೊಡೆದಾಕ್ತೀನಿ. ಲೆಕ್ಕ ನೋಡಿದ್ರೆ 13 ಬರುತ್ತೆ. ಶಂಕರಿ ಅವರು, ತಟ್ಟೆ ಆನ್ಲೈನ್ ವೋಟಿಂಗ್ ಮಾಡಿದ್ದಾರೆ, ರಿಜಿಸ್ಟರ್ ಮಾಡಿದ್ದಾರೆ. ವೋಟಿಂಗ್ ಮಾಡಿಲ್ಲ, ಕೆಲವೊಬ್ರು ಮಾಡಿದ್ದಾರೆ, ಕೆಲವರು ಮಾಡಿದ್ದಾರೆ ಡಿಸ್ಕ್ವಾಲಿಫೈ ಮಾಡಿ. ವಿನಯ್ ಕೂಡ ಇಲ್ಲೇ ಬಂದಿದ್ದಾನೆ. ಆಮೇಲೆ ವೋಟ್ ಮಾಡೋಕ್ಕೋಸ್ಕರ ಬರೋಂಗೆ ರೆಗ್ಯುಲರ್ ಬರೋರು ಮಾತ್ರ ವೋಟ್ ಮಾಡಿ. ಅದು ನೀವು ಕರ್ಸ್ಕೊಂಡೆಲ್ಲ ಮಾಡಂಗಿಲ್ಲ. ಬಂದಿದ್ರು ಅವರು. ಮತ್ತೆ ಪ್ರದೀಪ್ ಕುಮಾರ್ ಮತ್ತೆ ಚಂದ್ರು, ಎಲಿಫೆಂಟ್, ದೈತ್ಯ ಮನವ, ಟೋಟಲ್ 12 ಜನ ಇದು ಆನ್ಲೈನ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ಕಳಿಸಿದ್ದಾರೆ. ಅಲ್ಲೋಯ್ತಾರ ನೀವು ವೋಟ್ ಮಾಡ್ಕೊಂಡು ಹೋಗಿ. ಸರಿ, ಈಗ ಎಲ್ಲರೂ ಒಂದ್ ನಿಮಿಷ ಮನಸ್ಸಿಗಳು ಯಾರಾದ್ರೂ ಹೇಳ್ಬೋದು. ವೋಟಿಂಗ್ ಏನಿಲ್ಲ, ಇಷ್ಟು ದಿನ ಹೆಂಗ್ ನಡೆದಿದೆ ಅದಕ್ಕಿಂತ ಇನ್ನೂ ಬೆಟರ್ ಆಗಿ ಮಾಡ್ಕೊಂಡು ಚೆನ್ನಾಗಿ ಮಾಡಿ ಅಷ್ಟೇ. ಯಾರೇ ಬರ್ರಿ, ಏನ್ ಮಾಡ್ಬೇಕು ಅಂದ್ರೂ ಕೊಡ್ತೀವಿ. ಮಾತಾಡೋ ಸೂಪರ್ ಆಗಿ ಮಾಡ್ರಿ. 15 ವರ್ಷಗಳಿಂದ ಈ ಗ್ರೌಂಡಲ್ಲಿ ನಾವು ಆಡ್ಕೊಂಡು ಬಂದಿರ್ತೀವಿ. ಸೊ ಈ 15 ವರ್ಷಗಳಲ್ಲಿ
ನಮ್ಮ ನೆಚ್ಚಿನ ನಾಯಕರ ಗ್ರೂಪಲ್ಲಿ ಒಂದು ಆರ್ಗನೈಸರ್ ಮಾಡ್ಕೊಂಡು ಜಗಣ್ಣ ಆಗಿರ್ಬೋದು, ಸೋಮಣ್ಣ ಆಗಿರ್ಬೋದು, ಸಚ್ಚಿ ಆಗಿರ್ಬೋದು, ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ನಾವು ಕ್ಲಾಪ್ಸ್ ಹೇಳ್ತಾ ಈ ನೆಕ್ಸ್ಟ್ ನಾವು ಅವ್ರ ಸಹಕಾರದೊಂದಿಗೆ ನಾವು ನೆಕ್ಸ್ಟ್ ಫ್ಯೂಚರಲ್ಲೂ ನಾವು ಅವರ ಇದನ್ನೆಲ್ಲ ನಾವು ಸಲಹೆಗಳನ್ನೆಲ್ಲ ತಗೊಂಡು ನಮ್ಮ ತಂಡ ಮುಂದೆ ಇನ್ನು ಕ್ರಿಕೆಟರ್ಸ್ ತುಮನಗರ ಕ್ರಿಕೆಟ್ನ ಇನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಬೃಹತ್ ಆಸೆ ಇದೆ. ಸೊ ಇದಾದ ಕಾರಣ ತಾವುಗಳು ಎಲ್ಲರೂ ಒಂದು ಟೀಮ್ ನಾಗಣ್ಣ ಅಂಡ್ ಪಟೇಲ, ನಾನು 3 ಜನ ಅಂಡ್ ಶಂಕರ, ಭಾಸ್ಕರಣ್ಣ, ಆಮೇಲೆ ಮಂಜು ಅವರು ಇಬ್ರು 2 ಟೀಮುಗಳು ಎಲ್ಲ ಅನುಭವಿ ಇರುವಂಥ ತಂಡಗಳೇ. ನಿಮ್ಮ ಮತ ಅಮೂಲ್ಯವಾಗಿರುತ್ತದೆ. ದಯವಿಟ್ಟು ಮರೆತು ನಿರಾಶರಾಗಬೇಡಿ. ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ. ನಿಮ್ಮ ಹಕ್ಕು ಮತ. ಸೊ ನಾನು ಹೇಳೋದು ಏನಂತಂದ್ರೆ, ಯಾವ ತಂಡ ಗೆಲ್ಲಿ, ನಾವು ಗೆದ್ರು ಖುಷಿನೇ, ಮಂಜಾ ಅವ್ರಿಗೆ ಗೆದ್ರು ಖುಷಿನೇ, ಭಾಸ್ಕರಣ್ಣ ಅವ್ರಿಗೆ ಗೆದ್ರು ಖುಷಿನೇ. ಸೊ ಎಲ್ಲ ನಮ್ಮ ಕೋರ್ಡಿನೇಷನ್ ಅಲ್ಲಿ ಇರೋದೇ, ಇಲ್ಲಿ ಯಾರು ನಾವು ಬೇರೆಯವರಲ್ಲ. ಹಂಗಾಗಿ ದಯವಿಟ್ಟು ಎಲ್ಲ ಇದನ್ನ ಮುನ್ನಡೆಸ್ಕೊಳ್ಳೋಕ್ಕೋಸ್ಕರ ಎಲ್ಲ ಸಲಹೆ ಏನೋ ಇದ್ರೆ ಡೈರೆಕ್ಟ್ ಆಗಿ ಮಾಡ್ಬೋದು. ಇವಾಗ ಜಗಣ್ಣ ಹೇಳಿರೋ ಪ್ರಕಾರ ಇಷ್ಟು ವರ್ಷಗಳನ್ನು ಅವ್ರು ನಡ್ಸ್ಕೊಂಡ್ ಬಂದಿದ್ದಾರೆ. ನಾವು ಅವ್ರಿಗೆ ಬೆನ್ನೆಲುಬಾಗಿ ಸಪೋರ್ಟ್ ಆಗಿ ಸಲಹೆಗಳನ್ನು ಕೊಟ್ಟಿದ್ದೀವಿ ಇಷ್ಟು ವರ್ಷಗಳು. ಇನ್ನು ಮುಂದಿಗೆ ಯಾರೇ ಆಗಿರ್ಬೋದು, ನಮಗೆ ಇದೇ ರೀತಿ ನಿಮ್ಮ ಸಲಹೆಗಳು ಇರಬೇಕು. ಜಗಣ್ಣ, ಸಚಿವ ಅಂಡ್ ಸೋಮಣ್ಣ ಅವರು ಅದ್ರ ಸಲಹೆಗಳನ್ನು ನಾವು ಖಂಡಿತ ತಗೋತೀವಿ. ಆರ್ಗನೈಸರ್ ಆ್ಯಕ್ಚುಲಿ ಅವರೇ ಕಂಟಿನ್ಯೂಟಿ ಅಂತ ನಾವೆಲ್ಲ ಅಂದ್ಕೊಂಡಿದ್ದು. ಟು ಬಿ ಫ್ರ್ಯಾಂಕ್, ಅವ್ರು 3 ಜನ ಕಂಟಿನ್ಯೂ ಇರ್ತಾರೆ. ಯಾಕಂದ್ರೆ ಯಾರು ಬಂದಿರಲಿಲ್ಲ ಕೊನೆ ದಿನಾಂಕವರೆಗೂ, ಯಾರನ್ನು ಎಲೆಕ್ಷನ್ ಅಟೆಂಡ್ ಆಗಬೇಕು ನಾಮಿನೇಷನ್ ಮಾಡ್ಕೊಂಡಿರಲಿಲ್ಲ. ಸೊ ಎಂಡ್ ಆಫ್ ದಿ ಡೇ ಲಾಸ್ಟಿಗೆ ಪಟೇಲ್ ಅವರು, ಪಟೇಲ, ಲೋಕಿಯಣ್ಣ, ಆಮೇಲೆ ನಾನು ಹಾಕಿದ್ರು. ಸೊ ಅದಾದ ಕಾರಣಾಂತರದಿಂದ ಲೋಕಿಯಣ್ಣ ಬರೋಕ್ಕಾಗಲ್ಲ, ಆರ್ಗನೈಸ್ ಮಾಡೋಕ್ಕೆ ಎಲ್ಲ ಹೋಗ್ತಾ ಇರೋದ್ರ ಕಾರಣ ನಾಗಣ್ಣನ ನಾವು ತಂಡಕ್ಕೆ ಸೇರಿಸ್ಕೊಂಡೀವಿ. ಅವ್ರನ್ನ ಕೇಳೇ ಇಲ್ಲ ಆ್ಯಕ್ಚುಲಿ. ಸೊ ಆದರೂ ಕೂಡ ನಾಗಣ್ಣ ಅವರು ತುಂಬ ರೆಸ್ಪೆಕ್ಟಿವ್ ಆಗಿ ಆದರೂ ಕೂಡ ಅವರು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತೀನಿ ಗುಂಡ ಅವರೇ, ಪಟೇಲ್ ಅವರೇ ಮಾಡಿ ಅಂತ ಹೇಳಿ ಅವರು ಒಂದು ಮುಂದೆ ಬಂದಿದ್ದಾರೆ. ಸೊ ನಾವು ಅವ್ರನ್ನ ಹಿರಿಯರ ಸಲಹೆಗಳ ಮೇರೆಗೆ ನಾವು ಈ ತಂಡವನ್ನು ಮುಂದೆ ತಗೊಂಡೋಗಿ ಇನ್ನು ನೆಕ್ಸ್ಟ್ ಲೆವೆಲ್ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಕೆಡಕ್ಕಂತೂ ಬಿಡೋದಿಲ್ಲ. ಇವಾಗ ಏನು ಮಾಡ್ತಾ ಇದ್ದಾರೋ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಬೆಟರ್ ಅವ್ರು ಮಾಡಿದ್ದಾರೆ, ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋಣ ಅನ್ನೋ ಒಂದು ಆಸೆ. ಸೊ ದಯವಿಟ್ಟು ಎಲ್ಲರೂ ತಮ್ಮ ಮತಗಳನ್ನು ಚಲಾಯಿಸಿ. ಓಕೆ ಗೈಸ್, ವೋಟಿಂಗ್ ಮಾಡಿ. ಇದು ಹೆಸರು ಬರೀಬೇಕಾ, ಎ ಬಿ ಬರೀಬೇಕಾ?